ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿ ಡೇ 12 ಆಗಿರುತ್ತೆ. ಮತ್ತು ನಾನು ಎಷ್ಟು ವೆಯ್ಟ್ ಕಡಿಮೆ ಆಗಿದ್ದೀನಿ ಅಂತಲೂ ಕೂಡ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಕೊನೆಯವರೆಗೂ ನೋಡ್ತು ವಿಡಿಯೋನ ಅಂತ ಅಂದರೆ ನನ್ನ ವೆಯ್ಟ್ ಎಷ್ಟು ರೆಡ್ಯೂಸ್ ಆಗಿದೆ, ಈಗ ಅಟ್ ಪ್ರೆಸೆಂಟ್ ನನ್ನ ವೆಯ್ಟ್ ಎಷ್ಟಿದೆ ಅಂತಲೂ ಕೂಡ ನೀವು ತಿಳ್ಕೊಬೋದು. ಮತ್ತು ಫ್ರೆಂಡ್ಸ್, 2 ಡೇಸಿಂದ ಯಾವುದೇ ರೀತಿಯ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಲ್ಲ. ಇದು ಹಳೇ ವೀಡಿಯೋನೇ ಆಗಿರುತ್ತೆ, ಅಂದರೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ತೊಗೊಂಡಿದ್ದಂಥ ವೀಡಿಯೋನೇ ಆಗಿರುತ್ತೆ. ಹಾಗಾಗಿ ಅದನ್ನೇ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ. ಮತ್ತು ವಿಡಿಯೋ ಏನಕ್ಕೆ ಮಾಡಲಿಲ್ಲ, ಅಪ್ಲೋಡ್ ಮಾಡಲಿಲ್ಲ ಅಂತ ಅಂದರೆ ಮಂತ್ಲಿ ಪೀರಿಯಡ್ ಪ್ರಾಬ್ಲಮ್ಮಿಂದ ಅಷ್ಟೇ ಹೊರತು ಇನ್ನೇನು ಕಾರಣ ರೀಸನ್ ಏನಿಲ್ಲ. ಅಂದರೆ ತುಂಬ ಸಲ ಗ್ಯಾಪ್ ಆಗ್ತಾನೇ ಇದೆ ವಿಡಿಯೋ ಅಪ್ಲೋಡ್ ಮಾಡೋದು. ಇಲ್ಲ ಒಂದು ಸಲ ಹೆಲ್ತ್ ಇಶ್ಯೂಸ್ ಆಗಿರುತ್ತೆ, ಇಲ್ಲಾಂದರೆ ಈ ರೀತಿ ಮಂತ್ಲಿ ಪೀರಿಯಡ್ ಟೈಮ್ ಆಗಿರುತ್ತೆ. ಏನಾದರೂ ಸರಿ ಗ್ಯಾಪ್ ಆಗ್ತಾನೇ ಇದೆ. ಇನ್ನು ಮುಂದಕ್ಕೆ ಯಾವುದೇ ರೀತಿಯ ಗ್ಯಾಪ್ ಇರಲ್ಲ. ಕಂಟಿನ್ಯೂಸ್ ಆಗಿ ನಾನು ವೀಡಿಯೋನ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನನ್ನ ಡೈಲಿ ರೊಟೀನ್ನ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಬ್ಬರಿಗೆ ಈ ಡೌಟು ಕಾಡ್ತಾನೆ ಇರುತ್ತೆ. ಏನಪ್ಪ ಅಂತ ಅಂದರೆ ಪೀರಿಯಡ್ ಟೈಮಲ್ಲಿ ವೆಯ್ಟು ಕಡಿಮೆ ಆಗಲ್ಲ, ಏನಕ್ಕೆ? ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಯಿಂದ ಯಾವುದೇ ರೀತಿಯ ಚೀಟ್ ಮೀಲ್ ಮಾಡ್ಕೊಳ್ದೇ ರೆಡ್ಯೂಸ್ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಬಟ್ ಆದ್ರೂ ಈ ಒಂದು ನಮ್ಮ ಪೀರಿಯಡ್ ಟೈಮಲ್ಲಿ ವೆಯ್ಟ್ ಅನ್ನೋದು ಎಲ್ಲೂ ಕೂಡ ಕಡಿಮೆ ಆಗಲ್ವಲ್ಲ, ಏನಕ್ಕೆ ಅನ್ನೋದೊಂದು ಡೌಟು ಕಾಡುತ್ತೆ. ನನಗೂ ಕೂಡ ಒಂದು ಡೌಟ್ ಇದೆ. ಹಾಗಾಗಿ ಏನಕ್ಕೆ ಕಡಿಮೆ ಆಗಲ್ಲ, ಇಂಬ್ಯಾಲೆನ್ಸ್ ಆಗತ್ತೆ ಅಂತ ಅಂದರೆ ನಮ್ಮ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಮತ್ತು ನಾವು ಆ ಟೈಮಲ್ಲಿ ತೊಗೊಳ್ತಕ್ಕಂಥ ಸ್ಟ್ರೆಸ್ಸಿಂದಾಗಿರ್ಬೋದು, ಇಲ್ಲ ಅಂದರೆ ಟೆನ್ಷನಿಂದ ಆಗಿರ್ಬೋದು. ಕೆಲವೊಬ್ಬರಿಗೆ ಪೀರಿಯಡ್ ಅಂತ ಅಂದರೆ ಕೆಲವೊಬ್ಬರಿಗೆ ಪೇಯ್ನ್ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಪೇಯ್ನ್ ಇರಲ್ಲ, ಆರಾಮಾಗಿ ದಿನನ ಕಳೀತಾರೆ. ಪೇಯ್ನ್ ಇರೋರಿಗೆ ಇನ್ನೇನು ಪೀರಿಯಡ್ ಟೈಮ್ ಬಂತು ಅನ್ನೋ ಒಂದು ಟೆನ್ಷನ್ ಕಾಡ್ತಾನೇ ಇರುತ್ತೆ. ಮತ್ತು ಏನಾದರೂ ಒಂದು ದಿನ 2 ದಿನ ಪೀರಿಯಡ್ ಆಗಲಿಲ್ಲ ಅಂತ ಅಂದರೆ ಇನ್ನೂ ಪೀರಿಯಡ್ ಆಗಿಲ್ವಲ್ಲ ಏನಕ್ಕೆ ಅನ್ನೋ ಒಂದು ಟೆನ್ಷನ್ನು ಕೂಡ ಕಾಡ್ತಾ ಇರುತ್ತೆ. ಮಂತ್ಲಿ ಪೀರಿಯಡು ಆ ಟೈಮ್ಗೆ ಕಳೆದೋಯ್ತು ಅಂದರೆ ಆರಾಮ್ ಅನಿಸುತ್ತೆ. ಬಟ್ ಒಂದು 2-3 ದಿನ ಹಿಂದೆ ಮುಂದೆ ಆಗ್ತು ಅಂದರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಮತ್ತು ನಾವು ವೆಯ್ಟ್ ಜಾಸ್ತಿ ಇರೋದ್ರಿಂದ ಎಲ್ಲಾದರೂ PCOSಗೆ ತಿರುಗ್ಕೋಬೋದೇನೋ, ನಮ್ಮ ಒಂದು ಮಂತ್ಲಿ ಸೈಕ್ಲಿಂಗ್ ಟೈಮಲ್ಲಿ ಆ ಒಂದು ಆಗಲಿಲ್ಲ ಪೀರಿಯಡ್ ಅನ್ನೋದು ಅಂದರೆ ಏನಾದರೂ PCOSಗೆ ತಿರುಗ್ಕೋಬೋದೇನೋ, ಮುಂದೇನು ಮಾಡೋದು, ಈ ಥರದ್ದೆಲ್ಲ ತಲೆಯಲ್ಲಿ ಓಡ್ತಾನೇ ಇರುತ್ತೆ. ಅದಾಗೋ ಟೈಮ್ಗೆ ಆಗುತ್ತೆ. ಬಟ್ ನಾವು ಇದನ್ನೆಲ್ಲ ತಲೆಯಲ್ಲಿ ಓಡಿಸ್ತಾ ಇರ್ತೀವಲ್ಲ, ಅದು ಪೋಸ್ಟ್ಪೋನ್ ಆಗುತ್ತೆ, ಮುಂದಕ್ಕೆ ಹೋಗುತ್ತೆ. ನನಗೂ ಕೂಡ ಅದೇ ರೀತಿ ಆಗೋದು. ನನಗೆ ತುಂಬಾ ಪೇಯ್ನ್ ಇರೋದ್ರಿಂದ ಅಯ್ಯಪ್ಪ ಇನ್ನೇನೋ ಬಂತಲ್ಲ ಒಂದು ಟೈಮು ಅಂತ ಅನ್ಕೋತಾ ಇರ್ತೀನಿ. ನಾನೇ ಮನಸ್ಸೊಳಗಡೆ ಅನ್ಕೋತಾ ಇರ್ತೀನಿ. ಹಾಗಾಗಿ ನನಗೂ ಕೂಡ ಸುಮಾರು ಸಲ 1-2 ದಿನ ಆ ಟೈಮ್ಗೆ ಆಗಬೇಕಾಗಿರೋದು 1-2 ದಿನ 3 ದಿನ ಮುಂದಕ್ಕೆ ಪೋಸ್ಟ್ಪೋನ್ ಆಗಿ ಅದಾದ ನಂತರ ಆಗುತ್ತೆ. ಆ ಒಂದು ಒತ್ತಡಗಳಿಂದಾಗಿರ್ಬೋದು, ನಾವು ತೊಗೊಳ್ತಕ್ಕಂಥ ಸ್ಟ್ರೆಸ್ಸಿಂದಾಗಿರ್ಬೋದು, ಆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಒಂದು ವೆಯ್ಟ್ ಅನ್ನೋದು ಕಡಿಮೆ ಆಗಲ್ಲ, ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ಅಲ್ಲಿಗೆ ಸ್ಟ್ರಕ್ ಆಗಿ ಬಂದು ನಿಲ್ಲುತ್ತೆ. ನನಗೂ ಕೂಡ ಇದು ಸುಮಾರು ಸಲ ಈ ರೀತಿ ಅನುಭವ ಆಗಿದೆ. ಹಾಗಾಗಿ ಈ ಟೈಮಲ್ಲಿ ನಾನು ವೆಯ್ಟ್ನ ಚೆಕ್ ಮಾಡ್ತಾಯಿದ್ದೀನಿ. ಇನ್ನೂ 3 ಡೇಸ್ ಬಿಟ್ಟು ನಾನು ವೆಯ್ಟ್ ಚೆಕ್ ಮಾಡಬೇಕಾಗಿತ್ತು. ಬಟ್ ಪರವಾಗಿಲ್ಲ, ಇವಾಗೇ ವೆಯ್ಟ್ ಚೆಕ್ ಮಾಡೋಣ, ಯಾವ ರೀತಿ ರಿಸಲ್ಟ್ ಬಂದಿದೆ ಅಂದ್ಬಿಟ್ಟು ನೋಡೋಣ ಈ ಒಂದು ಪೀರಿಯಡ್ ಟೈಮಲ್ಲಿ ಅಂತೇಳಿ ವೆಯ್ಟ್ ಕೂಡ ಚೆಕ್ ಮಾಡ್ತಾಯಿದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತು ಅಂದರೆ ನಿಮಗೂ ಕೂಡ ಗೊತ್ತಾಗತ್ತೆ. ಮತ್ತು ಫ್ರೆಂಡ್ಸ್, ನಾನು ಮೊನ್ನೆ ಒಂದು ಚಾರ್ಟ ಬರೆದಿದ್ದೆ, ಅಂದರೆ ವೆಯ್ಟ್ ಲಾಸ್ದು ಫುಡ್ ರೊಟೀನ್ ಚಾರ್ಟ್ನ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೆ. ನಿಮಗೂ ಯೂಸ್ ಆಗಲಿ ಅಂತೇಳಿ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ಕಮೆಂಟ್ಸ್ ಮುಖಾಂತರ ನಮಗೆ ತುಂಬ ಹೆಲ್ಪ್ ಆಯಿತು ಇದರಿಂದ ಅಂತಲೂ ಕೂಡ ಕೇಳಿದ್ರಿ. ಮತ್ತು ಇನ್ನೊಂದಷ್ಟು ಜನ ಡೌಟ್ಗಳನ್ನ ಕೇಳಿದ್ರಿ, ಅದನ್ನು ಕೂಡ ಕ್ಲಿಯರ್ ಮಾಡ್ತಾಯಿದ್ದೀನಿ. ಮತ್ತು ಶುಗರ್ ಪೇಷಂಟ್ಗೆ ಯಾವ ರೀತಿ ಒಂದು ಡಯಟ್ ಚಾರ್ಟು, ಅಂದರೆ ಈ ಒಂದು ಚಾರ್ಟು ನೀವು ಬರೆದಿರೋದು ಯೂಸ್ ಆಗುತ್ತಾ ಅಂತ ಕೇಳಿದ್ರಿ. ದಯವಿಟ್ಟು ಈ ಒಂದು ಚಾರ್ಟ್ನ ಶುಗರ್ ಪೇಷಂಟ್ಗೆ ಅಪ್ಲೈ ಮಾಡೋದು ಬೇಡ. ನಾರ್ಮಲ್ಲಾಗಿ ನಾನು ಅಲ್ಲಿ ಹೇಳೋದ ಬಿಟ್ಟೆ, ನಾನು ಅದಕ್ಕೆ ಸಾರಿನೂ ಕೂಡ ಕೇಳ್ತೀನಿ. ನಾರ್ಮಲ್ಲಾಗಿ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲ ಅನ್ನೋರು ಮಾತ್ರ ಆ ಒಂದು ಡಯಟ್ ಚಾರ್ಟ್ನ ಯೂಸ್ ಮಾಡಬೇಕು, ಅಪ್ಲೈ ಮಾಡ್ಕೋಬೇಕು ನಿಮ್ಮ ಒಂದು ಡೈಲಿ ರೊಟೀನ್ನಲ್ಲಿ. ಅದು ಬಿಡ್ತು ಅಂದರೆ ಹುಷಾರಿಲ್ಲ ಅಂತ ಅನ್ನೋರು, ಅಂದರೆ ಯಾವುದಾದ್ರೂ ಇದಕ್ಕೆ ಪ್ರಾಬ್ಲಮ್ಗೆ ಟ್ಯಾಬ್ಲೆಟ್ಸ್ ತೊಗೋತಾ ಇರೋರು ಅಂಥವ್ರು ಈ ಒಂದು ಡಯಟ್ ಚಾರ್ಟ್ನ ಅಪ್ಲೈ ಮಾಡ್ಕೋಬೇಡಿ ನಿಮ್ಮ ಒಂದು ಡೈಲಿ ರೊಟೀನ್ಗೆ. ಏನು ಪ್ರಾಬ್ಲಮ್ ಇಲ್ಲದೆ ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಾಯಿದ್ದೀರಿ, ಬಟ್ ವೆಯ್ಟ್ ಜಾಸ್ತಿ ಇದ್ದೀರಿ ಅಂತ ಅನ್ನೋರು ಮಾತ್ರ ಈ ಒಂದು ಚಾರ್ಟ್ನ ಉಪಯೋಗಿಸ್ಕೊಳ್ಳಿ ನಿಮ್ಮ ಡೈಲಿ ರೊಟೀನ್ನಲ್ಲಿ. ನನಗೂ ಕೂಡ ಯಾವುದೇ ರೀತಿಯ ಡೈಲಿ ಅಂದರೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇಲ್ಲ. ಹಂಗಾಗಿ ಈ ಒಂದು ಚಾರ್ಟ್ನ ಡೈಲಿ ಅಪ್ಲೈ ಮಾಡಿಕೊಂಡು ವೆಯ್ಟ್ ಲಾಸ್ನ ಮಾಡಿಕೊಂಡೆ. ಇನ್ನು ಶುಗರ್ ಪೇಷಂಟ್ಗೆ ಕೂಡ ಕೇಳಿದ್ರು ಡಯಟ್ ಚಾರ್ಟ್ ಇದನ್ನು ಅಪ್ಲೈ ಮಾಡ್ಬೋದಾ ಅಂತ.
ಅದು ಬೇಡ, ನಾನಿಲ್ಲಿ ಸಪ್ರೇಟಾಗಿ ಒಂದು ಚಾರ್ಟ್ನ ರೆಡಿ ಮಾಡಿದ್ದೀನಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಆ ಒಂದು ಚಾರ್ಟ್ನ ನೋಡಿಕೊಂಡು ನೀವು ಡಯಟ್ ಮಾಡ್ಕೊತು ಅಂದರೆ ಆರಾಮಾಗಿ ವೆಯ್ಟ್ ಲಾಸ್ ಆಗ್ಬೋದು. ಅದನ್ನು ಕೂಡ ಡೀಟೇಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೂ ಕೂಡ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಇನ್ನು ಫ್ರೆಂಡ್ಸ್, ಒಂದು ಫುಡ್ ರೋಟೀನ್ನ ಫಾಲೋ ಅಪ್ ಮಾಡ್ಕೊಂಡು ಬರೋದ್ರ ಜೊತೆಗೆ ನೀವು ಆರಾಮಾಗಿ ವಾಕು ಎಕ್ಸಸೈಸ್ನ ಮಾಡ್ಕೋಬೇಕು. ಅಟ್ಲೀಸ್ಟ್ ಎಕ್ಸಸೈಸ್ ಆಗಲಿಲ್ಲ ಅಂದರೆ ಸ್ಟಾರ್ಟಿಂಗ್ ದಿನಗಳಲ್ಲಿ ವಾಕ್ನ ಅಭ್ಯಾಸ ಮಾಡ್ಕೊಳ್ಳಿ. ವಾಕ್ ಮಾಡೋದ್ರಿಂದ ತುಂಬಾ ಕ್ಯಾಲೋರಿ ಬರ್ನ್ ಆಗುತ್ತೆ. ಮತ್ತು ಯಾವುದೇ ರೀತಿ ಎಕ್ಸಸೈಸ್ ಮಾಡೋದಕ್ಕಾಗಲ್ಲ, ನನಗೆ ಅಷ್ಟು ಫ್ಲೆಕ್ಸಿಬಲ್ ಇಲ್ಲ ನಮ್ಮ ದೇಹ, ಮತ್ತು ನನಗೆ ಟೈಮು ಕೂಡ ಇರಲ್ಲ, ಮತ್ತು ನನಗೆ ಎಕ್ಸಸೈಸ್ ಮಾಡೋ ಇಂಟ್ರೆಸ್ಟ್ ಇಲ್ಲ, ಮತ್ತು ಸುಮಾರಷ್ಟು ರೀಸನ್ಗಳು ಹೇಳ್ತಾರೆ. ನನಗೆ ಕೆಲವೊಂದು ಎಕ್ಸಸೈಸ್ಗಳನ್ನ ಮಾಡೋಕ್ಕೆ ಬರಲ್ಲ, ಗೊತ್ತಾಗಲ್ಲ ಅಂತೆಲ್ಲ. ಅಂಥವರು ಆರಾಮಾಗಿ ವಾಕ್ನ ಮಾಡಿಕೊಂಡು ನಿಮ್ಮ ಒಂದು ವೆಯ್ಟ್ನ ರಿಡ್ಯೂಸ್ ಮಾಡ್ಕೋಬೋದು. ತುಂಬಾ ಕ್ಯಾಲೋರಿಯಸ್ಸು ಬರ್ನ್ ಆಗುತ್ತೆ. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಬಿಗಿನರ್ಸ್ ಆಗಿರ್ತು ಎಕ್ಸಸೈಸ್ ಯಾವುದು ಕೂಡ ಮಾಡೋದಕ್ಕೆ ಬರಲ್ಲ ಅಂತ ಅಂದರೆ ಜಸ್ಟ್ ವಾಕ್ನ ಮಾಡ್ಕೊಳ್ಳಿ. ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿಕೊಂಡು ಅದ್ರ ಜೊತೆಗೆ ನಾನೇನು ಒಂದು ಡಯಟ್ ಚಾರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಅನ್ನೋರು ಈ ಒಂದು ಡಯಟ್ ಚಾರ್ಟ್ನ ಫಾಲೋ ಅಪ್ ಮಾಡಿಕೊಂಡು ವೆಯ್ಟ್ ರಿಡ್ಯೂಸ್ನ ಮಾಡ್ಕೋಬೋದು. ಅದಾದ ನಂತರ ಒಂದು 10 ಡೇಸ್ ಆದ್ರೂ ನೀವು ಒಂದು 20 to 30 ಮಿನಿಟ್ಸು ವಾಕ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಫಸ್ಟ್ ದಿನವೇ ನೀವು 40ರಿಂದ 60 ನಿಮಿಷ ಅಂದರೆ 1 ಅವರ್ವರೆಗೂ ವಾಕ್ ಮಾಡ್ತು ಅಂದರೆ 1 ದಿನ 2 ದಿನ ಮಾಡ್ತೀರಾ. ಅದಾದಮೇಲೆ ಕಾಲು ನೋವು ಬರೋದಂತೆ ಮತ್ತು ಹಿಂಬಡಿ ನೋವು ಬರೋದಂತೆ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀರಾ. ಆವಾಗ ಏನು ಮಾಡ್ತೀರಾ ಅಂದರೆ ಬಿಟ್ಬಿಡ್ತೀರಾ ಕಂಪ್ಲೀಟಾಗಿ. ಯಾರು ಸಣ್ಣ ಆಗೋರು ಅಂತೇಳಿ ಬಿಟ್ಬಿಡ್ತೀರಾ. ಆ ರೀತಿ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಏನಿದ್ರು ಸಣ್ಣದಿಂದ ಸ್ಟಾರ್ಟ್ ಮಾಡಿ ಅದಾದಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಹೋಗಬೇಕು. ಹಾಗೇ ವಾಕು ಕೂಡ ಒಂದು ಜಸ್ಟ್ ಒಂದು 3-4 ಡೇಸು 20 to 30 ಮಿನಿಟ್ಸ್ ಮಾಡ್ಕೊಳ್ಳಿ. ಅದಾದ ನಂತರ 40 to 60 ಮಿನಿಟ್ಸ್ನ ಮಾಡ್ಕೋತು ಅಂದರೆ ಆರಾಮಾಗಿ ಎಕ್ಸಸೈಸ್ ಇಲ್ಲದೇ ವಿತೌಟ್ ಎಕ್ಸಸೈಸು ನೀವು ವೀಕ್ಲಿ 1 kg ರಿಡ್ಯೂಸ್ ಆಗ್ಬೋದು. ನಾನೇನೋ ಒಂದು ಫುಡ್ ಚಾರ್ಟ್ನ ತಿಳಿಸಿದ್ದೀನಿ, ಆ ಒಂದು ಚಾರ್ಟ್ನ ಫಾಲೋ ಅಪ್ ಮಾಡ್ಕೋತು ಅಂದರೆ ಆರಾಮಾಗಿ 1 kgಯಷ್ಟು ಒಂದು ವಾರಕ್ಕೆ ರಿಡ್ಯೂಸ್ ಆಗ್ಬೋದು. ಮತ್ತು ಯಾವ ಟೈಮಲ್ಲಿ ವಾಕ್ ಮಾಡಬೇಕಪ್ಪ ಅಂತ ಅಂದರೆ ಅರ್ಲಿ ಮಾರ್ನಿಂಗ್ ಎದ್ದು ವಾಕಿಗೆ ಹೋಗ್ತು ಅಂದರೆ ಒಂದು ಫ್ರೆಶ್ ವಾತಾವರಣದಲ್ಲಿ ನಮಗೂ ಕೂಡ ವಾಕ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಯಾವುದೇ ರೀತಿ ಜಾಸ್ತಿ ವೆಹಿಕಲ್ಸ್ಗಳು ಓಡಾಡ್ತಿರಲ್ಲ ಡಿಸ್ಟರ್ಬೆನ್ಸ್ ಮಾಡೋದಕ್ಕೆ. ಆ ಟೈಮಲ್ಲಿ ವಾಕ್ ಮುಗಿಸ್ಕೊಂಡು ಬಂತು ಅಂದರೆ ಮನೆ ಕೆಲಸಗಳು ಕೂಡ ಬೇಗನೆ ಆಗುತ್ತೆ. ಬೆಳಿಗ್ಗೆ ಬೇಗನೆ ಎದ್ದಿರ್ತೀವಿ, ಮನೆ ಕೆಲಸಗಳು ಕೂಡ ಫಟಾಫಟ್ ಅಂತ ಒಂದು ಫ್ರೆಶ್ ಮೂಡಿಂದ ಬಂದಿರ್ತೀವಿ. ವಾಕ್ ಹೋಗಿದ್ದು ಬಂತು ಅಂದರೆ ಏನೋ ಒಂಥರ ಎನರ್ಜಿ, ನಮಗೆ ಫ್ರೆಶ್ ಆಗಿರುತ್ತೆ ಮೈಂಡು. ಆ ವಾತಾವರಣ ಎಲ್ಲ ನೋಡ್ಕೊಂಡು ಬಂದಿರ್ತೀವಲ್ಲ, ಫ್ರೆಶ್ ಆಗಿರುತ್ತೆ ಮೈಂಡು. ಆ ಟೈಮಲ್ಲಿ ಮನೆ ಕೆಲಸಗಳನ್ನೂ ಕೂಡ ಫಟಾಫಟ ಅಂತ ಮಾಡ್ಕೋಬೋದು. ಅದಾದ ನಂತರ ನಮ್ಮ ಒಂದು ಡೈಲಿ ರೊಟೀನು ಅಂದರೆ ಏನು ಒಂದು ವೆಯ್ಟ್ ಲಾಸ್ದು ಫುಡ್ ರೊಟೀನ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಆರಾಮಾಗಿ ನೀಟಾಗಿ ಫಾಲೋ ಅಪ್ ಮಾಡ್ಕೋಬೋದು. ಹಾಗಾಗಿ ಅರ್ಲಿ ಮಾರ್ನಿಂಗು ವಾಕ್ ಮಾಡ್ತು ಅಂದರೆ ಆರಾಮು. ಅದಾದ ನಂತರ ಮಧ್ಯಾಹ್ನ ಟೈಮು ವಾಕ್ ಮಾಡೋದೆಲ್ಲ ಬೇಡ. ಕೆಲವೊಬ್ಬರು ಈ ರೀತಿ ತಪ್ಪುಗಳನ್ನ ಮಾಡ್ತಾರೆ, ಅಂದರೆ ಫ್ರೀಯಾಗಿದ್ದೀನಿ ವಾಕ್ ಮಾಡೋಣ ಅಂತೇಳಿ ಮಾಡ್ತು ಅಂದರೆ ಅದೆಲ್ಲ ತಪ್ಪು. ಮಧ್ಯಾಹ್ನ ಟೈಮು ಎಕ್ಸಸೈಸು ವಾಕು ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಏನಕ್ಕಪ್ಪ ಅಂತಂದರೆ ತುಂಬಾ ಬಿಸಿಲಿರೋ ಕಾರಣ ಮತ್ತು ಊಟ ಎಲ್ಲ ಆದಮೇಲೆ ವಾಕು ಎಕ್ಸಸೈಸ್ ಇದೆಲ್ಲ ಮಧ್ಯಾಹ್ನ ಟೈಮು ಒಳ್ಳೆಯದಲ್ಲ. ಸುಸ್ತು ಆಯಾಸ ಈ ರೀತಿ ತುಂಬಾ ಆಗುತ್ತೆ. ಹಾಗಾಗಿ ಆ ಟೈಮಲ್ಲಿ ಬೇಡ, ಅರ್ಲಿ ಮಾರ್ನಿಂಗ್ ಮಾಡ್ಕೊಳ್ಳಿ. ಅದಾದ ನಂತರ ಊಟ ಆದಮೇಲೆ ನಾವು ನೆಕ್ಸ್ಟು ಟಿ ವಿ ನೋಡಿಕೊಂಡು ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಕೂತಿದ್ದು ಮಲಗಿಬಿಡ್ತೀವಿ. ಅದನ್ನು ಮಾಡೋದ್ರ ಬದಲು ಜಸ್ಟು ಫಾಸ್ಟ್ ವಾಕಲ್ಲ, ನಿಧಾನವಾಗಿ ಲೈಟಾಗಿ ಒಂದು 15 to 20 ಮಿನಿಟ್ಸು ವಾಕ್ ಮಾಡಿದ್ರೆ ಆಯಿತು. ಅಂದರೆ ಹೊರಗೋಗಿಯೇ ವಾಕ್ ಮಾಡಬೇಕು ಅನ್ನೋದೇನಿಲ್ಲ, ಮನೆ ಒಳಗಡೆ ಊಟ ಮಾಡಿ ಒಂದು 1/4 ಗಂಟೆನಾದರೂ ನಿಧಾನವಾಗಿ ಓಡಾಡಿಕೊಂಡು ತಿರುಗಾಡಿಕೊಂಡು ಟೈಮ್ನ ಕಳೆದು ಅದಾದ ನಂತರ ಮಲಗ್ತು ಅಂದರೆ ಒಳ್ಳೆ ನಿದ್ದೆನೂ ಕೂಡ ಬರುತ್ತೆ. ತಿಂದಿದ್ದು ಊಟನೂ ಕೂಡ ಚೆನ್ನಾಗಿ ಜೀರ್ಣ ಆಗುತ್ತೆ. ಮನೆ ಒಳಗಡೆ ಅಂತ ಅಂದರೆ ತುಂಬ ಚಿಕ್ಕದಾಗಿರ್ತಕ್ಕಂಥ ಜಾಗದಲ್ಲಿ ವಾಕ್ ಮಾಡೋದಲ್ಲ. ಮನೆ ಎಷ್ಟು ಉದ್ದ ಇರುತ್ತೆ ಅಂದರೆ ಹಿಂದಿನ ಬಾಗಿಲಿಂದ ಮುಂದಿನ ಬಾಗಿಲವರೆಗೂ ನಡೀತು ಅಂತ ಅಂದರೆ ಸ್ವಲ್ಪ ಸ್ಪೇಸ್ ಕೂಡ ತುಂಬಾ ಸಿಗುತ್ತೆ. ಅಂಥ ಜಾಗದಲ್ಲಿ ವಾಕ್ ಮಾಡ್ಕೋತು ಅಂದರೆ ಬೆಸ್ಟು. ಇಲ್ಲ ಅಂದರೆ ಟೆರೆಸ್ ಮೇಲೆ ವಾಕ್ ಮಾಡ್ತು ಅಂದರೆ ಒಳ್ಳೆಯದೇ. ಇಲ್ಲ ಏನಾದರೂ ಮಳೆ ಟೈಮ್ ಇರುತ್ತೆ, ವಾಕ್ ಮಾಡೋದಕ್ಕೆ ಆಗೋದೇ ಇಲ್ಲ, ಹೊರಗೆ ಹೋಗಿ ಟೆರೆಸ್ ಮೇಲೆಲ್ಲ ಹೋಗಿ ಅಂತ ಅಂದರೆ ಮನೆ ಒಳಗಡೆನೇ ಹೇಳಿದ್ನಲ್ಲ, ತುಂಬ ಚಿಕ್ಕ ಜಾಗದಲ್ಲಿ ಬೇಡ. ತುಂಬ ಚಿಕ್ಕ ಜಾಗದಲ್ಲಿ ಓಡಾಡ್ತು ಅಂತ ಅಂದರೆ ಅಲ್ಲಲ್ಲೇ ಓಡಾಡ್ತು ನಡೀತು ಅಂತ ಅಂದರೆ ಸ್ವಲ್ಪ ತಲೆ ಸುತ್ತು ಬರೋದು ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ.
ಸ್ವಲ್ಪ ಸ್ಪೇಸ್ ಇಟ್ಕೊಂಡು ನಡೀತು ಅಂತ ಅಂದರೆ ಆರಾಮಾಗಿ ಮನೆ ಒಳಗಡೆನೆ ಊಟ ಆದಮೇಲೂ ಕೂಡ ವಾಕ್ ಮಾಡ್ಕೋಬೋದು. ಬೆಳಿಗ್ಗೆ ಟೈಮೂ ಕೂಡ ವಾಕ್ ಮಾಡ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ಇವಾಗಂತೂ ಮಳೆ ದಿಢೀರಂತ ಬಂದುಬಿಡುತ್ತೆ, ವಾಕ್ ಮಾಡೋದಕ್ಕಾಗಲ್ಲ ಅಂತ ಕಾರಣ ಕೊಡೋ ಹಾಗೆ ಇಲ್ಲ. ಏನಕ್ಕಪ್ಪ ಅಂತಂದರೆ ಮನೆ ಒಳಗಡೆನೆ ಆರಾಮಾಗಿ ಒಂದು ದೊಡ್ಡ ಸರ್ಕಲ್ ಮಾಡ್ಕೋಬೋದು. ಇಲ್ಲ ಅಂದರೆ ಮನೆ ಹಿಂದೆಯಿಂದ ಮುಂದೆವರೆಗೂ ನಡೀತು ಅಂದರೆ ಅದನ್ನೇ ತುಂಬಾ ಸ್ಪೇಸ್ ಆಗುತ್ತೆ, ಸಾಕು. ಮನೆ ಒಳಗಡೆನೆ ಆರಾಮಾಗಿ ವಾಕ್ನು ಕೂಡ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಮತ್ತು ಈ ಟೈಮಲ್ಲಿ ತುಂಬಾ ಬಿಸಿಲಿರೋ ಕಾರಣ ನೀವು ನನ್ನ ವೀಡಿಯೋನ ನೋಡ್ತಾ ಇರ್ಬೋದು. ನಾನಿಲ್ಲಿ ನನ್ನ ಡೈಲಿ ರೊಟೀನ್ ವೀಡಿಯೋನ ಕ್ಲಿಪ್ಪಿಂಗ್ಸ್ ಆಗಿ ತೊಗೊಂಡು ವೀಡಿಯೋ ಕ್ಲಿಪ್ಪಿಂಗ್ಸ್ ಆಗಿ ತೊಗೊಂಡು ಸುಮಾರಷ್ಟು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾ ಬಿಸಿಲು, ತುಂಬಾ ಸೆಕೆ, ಮೈ ನೀರಂತೂ ಹಾಗೇ ಹೊರ್ಟೋಗುತ್ತೆ. ಹಾಗಾಗಿ ಸಾಕಷ್ಟು ನೀರನ್ನು ಕುಡಿಬೇಕಾಗತ್ತೆ ಈ ಒಂದು ಟೈಮಲ್ಲಿ. ಮತ್ತು ಆರಾಮಾಗಿ ಇರ್ತಕ್ಕಂಥವ್ರಿಗೇ ಅಷ್ಟು ಸ್ವೆಟ್ ಆಗ್ತಾ ಇರ್ತಾರೆ. ನಾವು ಅದ್ರ ಜೊತೆಗೆ ಡಯಟ್ ಫುಡ್ನ ತಗೋತಾ ಇರ್ತೀವಿ, ಬಿಸಿಯಾಗಿರ್ತಕ್ಕಂಥದ್ದು ಏನಾದರೂ ಕುಡಿತಾ ಇರ್ತೀವಿ, ತಿಂತಾ ಇರ್ತೀವಿ. ಟೈಮ್ಗೆ ಮಾಡ್ಕೊಂಡಿರ್ತೀವಿ, ಹಸುವಾಗುತ್ತಲ್ವಾ, ಕರೆಕ್ಟಾಗಿ ಮಾಡಿಕೊಂಡು ಬಿಸಿನೇ ತಿಂತಾ ಇರ್ತೀವಿ. ಇಲ್ಲ ಡೆಟಾಕ್ಸ್ ವಾಟರ್, ಗ್ರೀನ್ ಟೀ ಥರದ್ದು ಯಾವುದಾದ್ರೂ ತೊಗೊಂಡಿರ್ತೀವಲ್ಲ, ತುಂಬಾ ಬೆವ್ರು ಬರ್ತಾ ಇರುತ್ತೆ. ಮತ್ತು ವಾಕು, ಎಕ್ಸಸೈಸ್ ಈ ಥರದ್ದೆಲ್ಲ ಮಾಡ್ಕೊತು ಅಂದರೆ ಅರ್ಲಿ ಮಾರ್ನಿಂಗ್ ವಾಕ್ ಮಾಡ್ತು ಅಂದ್ರೂ ಕೂಡ ತುಂಬಾ ಸ್ವೆಟ್ ಆಗ್ತೀವಿ. ಅಂದರೆ ನಿಧಾನವಾಗಿ ನಡೆಯೋದಲ್ಲ, ಸ್ವಲ್ಪ ಫಾಸ್ಟಾಗಿ ನಡಿಬೇಕು. ಮತ್ತು ಮಾತಾಡ್ಕೊಂಡು ನಡೆಯೋದಲ್ಲ, ಸೈಲೆಂಟಾಗಿ ನಡಿಬೇಕು. ಕೆಲವೊಬ್ಬರನ್ನ ಅಬ್ಸರ್ವ್ ಮಾಡಿದ್ದೀರಲ್ವ, ತುಂಬಾ ಮಾತಾಡಿಕೊಂಡು ವಾಕ್ನ ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಆಯಿತು ಅದನ್ನೆಲ್ಲ ಮಾತಾಡಿಕೊಂಡು ವಾಕ್ ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ಫಾಸ್ಟ್ ವಾಕ್ ಮಾಡ್ತಾ ಇರ್ತೀವಿ, ಅದ್ರ ಜೊತೆಗೆ ಮಾತಾಡೋದ್ರಿಂದ ಬಾಯಲ್ಲೂ ಕೂಡ ಉಸಿರು ಹೋಗ್ತಾ ಇರುತ್ತೆ. ಆ ರೀತಿ ಆದಾಗ ನಮಗೆ ಸ್ವಲ್ಪ ಉಪ್ಸ ಬಂದ ರೀತಿ ಆಗುತ್ತೆ. ಹಾಗಾಗಿ ಮಾತಾಡ್ದೇ ಮೂಗಲ್ಲಿ ಉಸಿರಾಡಿಕೊಂಡು ವಾಕ್ ಮಾಡ್ತು ಅಂದರೆ ನಮಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಮತ್ತು ಫಾಸ್ಟಾಗಿ ವಾಕು ಕೂಡ ಮುಗಿಸ್ಕೊಂಡು ಬರ್ಬೋದು. ಅದಾದ ನಂತರ ಒಂದು ಬಾಟಲ್ ನೀರನ್ನು ಕೂಡ ತೊಗೊಂಡು ಹೋಗ್ಬೇಕಾಗತ್ತೆ. ಇವಾಗಂತೂ ಸಿಕ್ಕಾಪಟ್ಟೆ ಸೆಕೆ ಇರೋದ್ರಿಂದ, ಬಿಸಿಲಿರೋದ್ರಿಂದ ಬೇಗನೆ ಸ್ವೆಪ್ಟ್ ಆಗ್ತೀವಿ. ಮೈ ನೀರೆಲ್ಲ ತುಂಬಾ ಹೋಗ್ತಾನೆ ಇರುತ್ತೆ ಬೆವ್ರ ಮುಖಾಂತರ. ಹಾಗಾಗಿ ವಾಟ್ರ್ ಬಾಟ್ಲು ತೊಗೊಂಡು ಹೋಗ್ತು ಅಂದರೆ ದಾಹ ಆದಾಗ, ಬಾಯಾರಿಕೆ ಆದಾಗ ನೀರನ್ನ ಕುಡಿದು ವಾಕ್ನ ಮುಗಿಸ್ಕೊಂಡು ಬರ್ಬೋದು. ನೀರು ಕುಡಿಯೋದ್ರಿಂದ ವಾಕ್ ಮಾಡೋ ಟೈಮಲ್ಲಿ ಪ್ರಾಬ್ಲಮ್ ಏನಿಲ್ಲ. ನಾನು ಕೂಡ ಈ ಒಂದು ತುಂಬ ಸೆಕೆ ಇರೋದ್ರಿಂದ ತುಂಬಾ ಸ್ವೆಟ್ ಆಗ್ತೀನಿ. ಮತ್ತು ನನಗೂ ಕೂಡ ಆವಾಗವಾಗ ಸುಸ್ತಾಗ್ತಾ ಇರುತ್ತೆ. ಸ್ವೆಟ್ ಆಗೋ ಈ ಕಾರಣದಿಂದ ಸುಸ್ತಾಗ್ತಾ ಇರುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಅಂದರೆ ಎಕ್ಸಸೈಸ್ಗಳನ್ನ ಸ್ಕಿಪ್ ಮಾಡ್ತೀನಿ. ಅದಕ್ಕಾಗಿ ಎಕ್ಸಸೈಸ್ ವೀಡಿಯೋದು ಯಾವುದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇಲ್ಲ. ಮತ್ತು ಫ್ರೆಂಡ್ಸ್, ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೊಟೀನ ಮುಗಿಸ್ಕೊಂಡು ಅದಾದ ನಂತರ ಇದು ಅದ್ರ ಮಾರನೇ ವೀಡಿಯೋ ಆಗಿರುತ್ತೆ. ಇಲ್ಲಿ ನಾನು ವೆಯ್ಟ್ನ ಚೆಕ್ ಮಾಡ್ತಾ ಇದ್ದೀನಿ, ಎಷ್ಟು ವೆಯ್ಟ್ ರೆಡ್ಯೂಸ್ ಆಗಿದೆ ಅಂತಲೂ ಕೂಡ. ಏನಕ್ಕಪ್ಪ ಅಂತಂದರೆ ಪೀರಿಯಡ್ ಟೈಮಲ್ಲಿ ನನಗೂ ಕೂಡ ವೇರಿಯೇಷನ್ ಆಗುತ್ತೆ ನನ್ನ ವೆಯ್ಟು ಅನ್ನೋದು ಗೊತ್ತಿತ್ತು. ಈ ಸಲ 5 ಡೇಸಲ್ಲಿ ಎಷ್ಟು ರೆಡ್ಯೂಸ್ ಆಗಿದೆ ಅಂತಲೂ ಕೂಡ ನಾನಿಲ್ಲಿ ಚೆಕ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, 76.65 ಇದೆ ನನ್ನ ವೆಯ್ಟು. ನನ್ನ ಲಾಸ್ಟ್ ವೆಯ್ಟ್ ಬಂದು 77.15. ಅಲ್ಲಿಗೆ ನಾನು ಒಂದು 500 ಗ್ರಾಮಷ್ಟು ವೆಯ್ಟ್ ಕಡಿಮೆ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಅರ್ಧ kg ವೆಯ್ಟ್ ರೆಡ್ಯೂಸ್ ಆಗಿದೆ ಅಷ್ಟೇ 5 ಡೇಸಲ್ಲಿ. ಡೇಗೆ 100 ಗ್ರಾಮ್ನಂತೆ, 5 ಡೇಸ್ಗೆ 500 ಗ್ರಾಮ್ ಕಡಿಮೆ ಆಗಿದೆ. ಪರವಾಗಿಲ್ಲ, ಇನ್ನು 3 ಡೇಸ್ ಇತ್ತಲ್ಲ, ಆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಆಗ್ತಿತ್ತೇನೋ ಗೊತ್ತಿಲ್ಲ. ಬಟ್ ಇವಾಗ 5 ಡೇಸ್ಗೆ ಇಷ್ಟು ವೆಯ್ಟ್ ರೆಡ್ಯೂಸ್ ಆಗಿದೆ. ವಿಡಿಯೋನ ಮಾಡಿಕೊಂಡೆ, ಬಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಪೀರಿಯಡ್ ಆಯ್ತಂತ ಕಾರಣದಿಂದ. ಬಟ್ ಇದು ನನ್ನ ಪೀರಿಯಡ್ನ 2ನೇ ದಿನ ಆಗಿರುತ್ತೆ. ಆ ಟೈಮಲ್ಲಿ ನಾನು ವೆಯ್ಟ್ನು ಕೂಡ ಚೆಕ್ ಮಾಡಿದೆ. ಅದಾದ ನಂತರ ಚಿಂಟುನು ಕೂಡ ಟ್ಯೂಷನಿಗೆ ಕರ್ಕೊಂಡು ಬರಬೇಕಾಗಿತ್ತು. ಕರ್ಕೊಂಡು ಬರೋದು ಬೇಡ, ತುಂಬಾ ಹೊಟ್ಟೆ ನೋವಿದೆ ಅಂತೇಳಿ ಸುಮ್ಮನೆ ಇದ್ದೆ. ಬಟ್ ಕರ್ಕೊಂಡು ಬರಲಿಲ್ಲ ಅಂತ ಅಂದರೆ ಅವನಿಗೂ ಕೂಡ ಮಿಸ್ ಆಗುತ್ತೆ, ಕೆಲವೊಂದು ಪಾಠಗಳನ್ನ ಕಲಿಯೋದ್ರಲ್ಲಿ ಮಿಸ್ ಆಗುತ್ತೆ ಅಂತೇಳಿ ಕರ್ಕೊಂಡು ಬಂದಿದ್ದೀನಿ. ತುಂಬಾ ಯೂಸ್ ಆಗ್ತಿದೆ. ಇವಾಗ 2 ತಿಂಗಳು ರಜಾ ಇದೆ, ಮಕ್ಕಳು ಆರಾಮಾಗಿ ಮನೇಲಿ ಟೈಮ್ ಸ್ಪೆಂಡ್ ಮಾಡಲಿ ಅಂತ ನಾವು ಬಿಟ್ಬಿಡ್ತೀವಿ. ಆ ಟೈಮಲ್ಲಿ ಸುಮಾರಷ್ಟು ಕಲ್ತಿರೋದನ್ನೆಲ್ಲ ಮರ್ತು ಬಿಡ್ತಾರೆ. ಹಾಗಾಗಿ ನಾನು ಈ ಒಂದು ಟ್ಯೂಷನಿಗೆ ಹಾಕಿ ಒಳ್ಳೆ ಕೆಲಸ ಮಾಡಿದೆ. ಬಟ್ ಓಡಾಡೋದಷ್ಟೇ ರಿಸ್ಕ್ ಅನ್ನೋದು ಬಿಟ್ಟರೆ ತುಂಬ ವಿಚಾರಗಳನ್ನ ಕಲಿತಿದ್ದಾನೆ. ತುಂಬ ಸ್ವಲ್ಪ ಮರ್ತಿರೋದನ್ನೆಲ್ಲ ನೆನಪಿಸ್ಕೊಂಡು ಎಲ್ಲನೂ ಕೂಡ ಕಲ್ತ್ಕೋತಾ ಇದ್ದಾನೆ ಅಂತೇಳಿ ನನಗೂ ಕೂಡ ಇಷ್ಟ ಆಯಿತು. ಹಾಗಾಗಿ ಡೈಲಿ ಕರ್ಕೊಂಡು ಬರ್ತಾಯಿದ್ದೀನಿ. ಎಷ್ಟೇ ನೋವಿದ್ರೂ, ನನಗೇನೇ ಪ್ರಾಬ್ಲಮ್ ಇದ್ರೂ ಡೈಲಿ ಟ್ಯೂಷನ್ ಒಂದೊಂದು ಮಿಸ್ ಮಾಡೋದು ಬೇಡ ಅಂತೇಳಿ ಕರ್ಕೊಂಡು ಬರ್ತಾಯಿದ್ದೀನಿ. ಮತ್ತು ನನ್ನ ಒಂದು ಪೀರಿಯಡ್ ಟೈಮಲ್ಲಿ ನಾನು ತುಂಬಾ ನನ್ನ ಹೆಲ್ತ್ನ ಕೇರ್ ಮಾಡ್ಕೋತೀನಿ. ನನಗೆ ಏನು ಇಷ್ಟ ಆಗುತ್ತೆ ಅದನ್ನೇ ತಿಂದು ಆ ಒಂದು 2 ದಿನನ ಬ್ಯಾಲೆನ್ಸ್ ಮಾಡ್ಕೋತೀನಿ. ಅಂದರೆ ತೀರಾ ಚೀಟ್ ಮೀಲ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಎಷ್ಟು ಬೇಕಷ್ಟೇ ನನಗೇನು ಕ್ರೇವಿಂಗ್ ಇರುತ್ತೆ ಅದನ್ನೆಲ್ಲ ತಿಂದ್ಕೊಂಡು
ಅದ್ರ ಜೊತೆಗೆ ವೆಯ್ಟ್ನು ಕೂಡ ರೆಡ್ಯೂಸ್ ಮಾಡ್ಕೋಬೇಕು ಅಂತೇಳಿ ಹೆಲ್ದಿಯಾಗಿರ್ತಕ್ಕಂಥ ಫುಡ್ಗಳನ್ನೇ ತಿಂತೀನಿ. ಮತ್ತು ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ವೆಯ್ಟು ರೆಡ್ಯೂಸ್ ಆಗಿದೆ ಅಂತೆಲ್ಲ ನಿಮಗೂ ಕೂಡ ಗೊತ್ತಾಯಿತು. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.